ನಮಸ್ಕಾರ. ಪಿಂಚಣಿದಾರರಿಗೆ ಹೌದು, ಈ ವಿಡಿಯೋ ಪಿಂಚಣಿದಾರರಿಗೇನೆ ಮೀಸಲಿದೆ. ಹೀಗಾಗಿ ಪಿಂಚಣಿದಾರರಿಗೆ ನಮಸ್ಕಾರ ಅಂತ ಹೇಳಿದೆ. ಹಾಗಾದ್ರೆ ಸ್ನೇಹಿತರ, ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೇನು ಅಪ್ಡೇಟ್ ಸದ್ಯಕ್ಕೆ ಸಿಕ್ಕಿದೆ? ಕಳೆದ 2 ತಿಂಗಳಿನಿಂದ ಸರಿಯಾಗಿ ಪಿಂಚಣಿ ಸಿಕ್ಕಿರಲಿಲ್ಲ. ಕಳೆದ 2 ತಿಂಗಳಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸರಿಯಾಗಿ ದುಡ್ಡೇ ಸಿಗ್ತಾ ಇಲ್ಲ ಬಿಡಿ. ಆದರೆ ತಡವಾದರೂ ನಿಮ್ಮ ಖಾತೆಗಳಿಗೆ ಯಾವ ಕಂತುಗಳು ಕೂಡ ಮಿಸ್ ಆಗ್ತಾ ಇಲ್ಲ. ಮಿಸ್ ಆಗಿದ್ರೆ ಅದು ಕಾರಣವಿದೆ. ಯಾತಕ್ಕೆ ಈ ಒಂದು ದುಡ್ಡು ಬರ್ತಾ ಇಲ್ಲ, ಏನಿದು ವಿಷಯ, ಅದನ್ನ ನೀವು ವಾಪಸ್ಸಾಗಿ ಪಡ್ಕೊಳ್ಬೇಕಂದ್ರೆ, ಅಂದ್ರೆ ಈಗಾಗಲೇ ನಿಂತು ಹೋಗಿರ್ತಕ್ಕಂತಹ ಪಿಂಚಣಿ ಮತ್ತೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಬೇಕಂದ್ರೆ ನಾವೇನ್ ಮಾಡಬೇಕು? ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಅದನ್ನ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಮಾರ್ಚ್ ತಿಂಗಳ ಹಣ ಕೂಡ ನಿಮಗೆ ಬಂದಿರಲಿಲ್ಲಲ್ಲ, ಮಾರ್ಚ್ ಮುಗಿಲಿಕ್ಕೆ ಬಂತು, ಇನ್ನೂ ಕೂಡ ಜಮಾ ಆಗಿಲ್ಲ. ಹಾಗಾದ್ರೆ ಈ ಮಾರ್ಚ್ ತಿಂಗಳ ಪಿಂಚಣಿ ಯಾವಾಗಿನಿಂದ ಬರ್ತಾ ಇದೆ, 2 ತಿಂಗಳ ಪಿಂಚಣಿ ಜಮಾ ಆಗೋದ್ರ ಬಗ್ಗೆ ಪ್ರೂಫ್ ಸಮೇತ ನಿಮಗೆ ಡೀಟೇಲ್ಸ್ ಅನ್ನ ತಿಳಿಸಿಕೊಡುವಂತಹ ಪ್ರಯತ್ನ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇವತ್ತು ಕೂಡ ಬಾಕಿ ಉಳಿದಂತಹ ಒಂದು ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಆಲ್ರೆಡಿ ಪಿಂಚಣಿ ಜಮಾ ಆಗ್ತಾ ಇದೆ. ಜಿಲ್ಲಾ ವೈಸ್ ಅಂತ ಏನಿಲ್ಲ, ಆಲ್ರೆಡಿ ಯಾರು ಅರ್ಹತೆಯನ್ನ ಹೊಂದಿರ್ತೀರಿ ಅವ್ರಿಗೆ ಜಮಾ ಆಗೇ ಆಗತ್ತೆ. ಇಲ್ಲಿ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಪಿಂಚಣಿ ಜಮಾ ಆಗ್ತಾ ಇತ್ತಂದ್ರೆ, ಈಗ ಏಪ್ರಿಲ್ ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ. ಏಪ್ರಿಲ್ 1ರಿಂದ 5ನೇ ತಾರೀಕೊಳಗಾಗಿ ಆ ತಿಂಗಳ ಪಿಂಚಣಿ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಅಂದ್ರೆ ಹಿರಿಯರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ, ಈ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದ್ರೆ ಗ್ಯಾರಂಟಿ ಯೋಜನೆಗಳು ಬಂದ್ವಲ್ಲ, ಅದಾದ ಬಳಿಕ ಗ್ಯಾರಂಟಿ ಯೋಜನೆಗಳಲ್ಲಿನೇ ಸಾಕಷ್ಟು ಖರ್ಚು ವೆಚ್ಚ ಆಗೋದು. ಇನ್ನು ಪಿಂಚಣಿ ಯೋಜನೆಯಲ್ಲಿ ಸರ್ಕಾರ ದುಡ್ಡನ್ನ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡುವ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳಂತೂ ಶಾಶ್ವತ ಅಲ್ಲ, ಆದ್ರೆ ಈ ಪಿಂಚಣಿ ಯೋಜನೆ ಶಾಶ್ವತ. ಯಾವುದೇ ಪಕ್ಷ ಬರಲಿ, ಯಾವುದೇ ರಾಜ್ಯ ಸರ್ಕಾರದಲ್ಲಿ ಆಡಳಿತ ಮಾಡಲಿ ಪಕ್ಷ, ಅಂದ್ರೆ ಈಗ ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ ಅಥವಾ ಕಾಂಗ್ರೆಸ್ ಆಗಿರ್ಲಿ, ಈ ಯೋಜನೆಯನ್ನ ಕೊಡ್ಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ಸೊ ಹೀಗಾಗಿ ಈ ಪಿಂಚಣಿ ಏನ್ ತಡ ಮಾಡ್ತಿದಾರಲ್ಲ, ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್ಕಾರಕ್ಕೆ. ಸೊ ಇಷ್ಟೊಂದು ಡಿಲೇ ಮಾಡಬೇಡಿ, ಆದಷ್ಟು ಬೇಗನೆ ಜಮಾ ಮಾಡಿ. ಯಾಕಂದ್ರೆ ಕಳೆದ ವರ್ಷಗಳಲ್ಲಿ, ಅಂದ್ರೆ ಈಗ ಇವು ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಪಿಂಚಣಿ ಹೇಗೆ ಜಮಾ ಆಗ್ತಾ ಇತ್ತು, ಹಾಗೆ ಈಗೂ ಕೂಡ ಜಮಾ ಆಗಬೇಕು. ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ. ಈಗ ಫೆಬ್ರವರಿ ತಿಂಗಳದು ಕೂಡ ಮಾರ್ಚ್ನಲ್ಲಿ ಜಮಾ ಆಯಿತು, ಮಾರ್ಚ್ ತಿಂಗಳದ್ದು ಏಪ್ರಿಲ್ನಲ್ಲಿ, ಏಪ್ರಿಲ್ದಿನ ಮೇ ಅಥವಾ ಜೂನ್ನಲ್ಲಿ, ಈ ರೀತಿಯಾಗಿ ಜಮಾ ಮಾಡ್ತಾ ಹೋದ್ರೆ ವೇಟ್ ಮಾಡ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ತೊಂದರೆ ಉಂಟಾಗ್ತದೆ. ಅವ್ರಿಗೆ ಎದಕ್ಕೋ ಯೂಸ್ ಮಾಡಬೇಕಂತ ಲೆಕ್ಕಾಚಾರಿ ಇಟ್ಕೊಂಡಿರ್ತಾರೆ. ಒಬ್ಬೊಬ್ರು ಹಿರಿಯರಿಗಂತೂ ಮಕ್ಕಳು ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ, ಹೀಗಾಗಿ ಅವ್ರಿಗೆ ತೊಂದರೆ ಇರುತ್ತೆ. ಈ ದುಡ್ಡಿನಿಂದ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಇನ್ನೂ ಪಿಂಚಣಿ ಹೆಚ್ಚಳ ಆಗ್ಬೇಕಂತ ಬಹಳಷ್ಟು ಜನ ನಿರೀಕ್ಷೆಯಲ್ಲಿದ್ರಿ. ಬಜೆಟ್ ಮಂಡನೆಯಲ್ಲಿ ಕೂಡ ಘೋಷಣೆ ಮಾಡ್ತಾರಂತ ಅನ್ಕೊಂಡಿದ್ರಿ, ಆದ್ರೆ ಹೆಚ್ಚಳ ಆಗಿರ್ಲಿಲ್ಲ, ಘೋಷಣೆ ಮಾಡಿರ್ಲಿಲ್ಲ. ಈಗ ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡುವಂತಹ ಸುದ್ದಿ ಏನೋ ಸಿಗಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ನೀವು ಅನ್ಕೊಂಡಿರುವಂತಹ ಮಸ್ಟಿಗೆ ಇಷ್ಟು ಹೆಚ್ಚಳ ಆಗುವುದಿಲ್ಲ. ಅಂದ್ರೆ 2,000 ಅಥವಾ 2,500 ಈ ರೀತಿ ಏನಿಲ್ಲ. ಇದು 1,000, 1,200 ತನಕ ಹೆಚ್ಚಳ ಆಗಬಹುದು. ಇಷ್ಟು ಮಾತ್ರ ನೀವು ನಿರೀಕ್ಷೆ ಇಡಬಹುದು. ಇನ್ನು ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ತಿಂಗಳ ಹಣ ಬರ್ತಾ ಇದ್ದು, ಫೆಬ್ರವರಿ ತಿಂಗಳದು ಕೂಡ ಕ್ಲಿಯರ್ ಆಗ್ತಾ ಇದೆ, ಮಾರ್ಚ್ ತಿಂಗಳು ಕೂಡ ಪ್ರಾರಂಭವಾಗ್ತಾ ಇದೆ. ಒಂದು ಸ್ವಲ್ಪ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. ಇನ್ನು ಪಿಂಚಣಿ ಏನಾದರೂ ನಿಂತು ಹೋಗಿದ್ರೆ ಅದಕ್ಕೆ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಮೊದಲು ತಿಳಿಸ್ಕೊಡ್ತೇನೆ, ಕೇಳಿ. ಯಾಕಂದ್ರೆ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ತೆಗೆದುಹಾಕಿದ್ದಾರೆ. ಇದರಲ್ಲಿ ಅಂಗವಿಕಲರು ಬಂದರು, ವಿಧವಾ ಮಹಿಳೆಯರು ಬಂದರು, ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ ಬಂದರು. ಇಷ್ಟೆಲ್ಲ ಒಂದು ಫಲಾನುಭವಿಗಳಲ್ಲಿ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ ಅಂದ ಬಳಿಕ ಅವರು ಎಲಿಜಿಬಲ್ ಇರ್ತಾರ. ಎಲಿಜಿಬಲ್ ಇದ್ದಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ, ಅನುಮಾನ ಬಂದಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ, ಯಾರು ಎಲಿಜಿಬಲ್ ಇಲ್ಲ ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದನೂ ಕೂಡ ಸಾಕಷ್ಟು ಜನ ಅಪ್ಲೈ ಮಾಡಿದ್ರು, ಹೀಗಾಗಿ ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಲ್ಲಿ ಡೌಟ್ ಬಂದವರನ್ನ ತೆಗೆದುಹಾಕಿದ್ದಾರೆ. ಅವ್ರಿಗೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಡೌಟ್ ಬಂದಿದೆ ತೆಗೆದುಹಾಕಿದೀವಿ, ಓಕೆ. ಯಾಕಂದ್ರೆ ಬಹಳಷ್ಟು ಜನ ಹಿರಿಯ ನಾಗರಿಕರು ತೀರಿ ಹೋಗಿದ್ದಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅವರ ಕುಟುಂಬಸ್ಥರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾವು ತೆಗೆದುಹಾಕಿದೀವಿ. ಒಂದು ವೇಳೆ ನೀವು ಬದುಕಿದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಜೀವಿತ ಪ್ರಮಾಣ ಪತ್ರ. ಆ ಪತ್ರವನ್ನ ನೀವು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ. ಅಂದ್ರೆ ಉದಾಹರಣೆಗೆ SBI ಇದ್ರೆ ಆ ಬ್ಯಾಂಕ್ಗೆ ಹೋಗಿ, ಅಥವಾ ಬರೋಡಾ ಇದ್ರೆ ಆ ಬ್ಯಾಂಕಿಗೆ ಹೋಗಿ, IDFC ಇದ್ರೆ ಅಲ್ಲಿ ಹೋಗಿ. ಆ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನೀವು ಅಧಿಕಾರಿಗಳಿಗೆ ನಿಮ್ಮ ಜನನ ಪ್ರಮಾಣ ಪತ್ರ, ಅಂದ್ರೆ ಜೀವಿತ ಪ್ರಮಾಣ ಪತ್ರ
ಅದೇ ರೀತಿಯಾಗಿ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಸರ್ಟಿಫಿಕೇಟನ್ನು ಕೊಟ್ಟರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಮತ್ತೆ ಪ್ರಾರಂಭ ಆಗತ್ತೆ. ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀರಿ ಅಂದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ಕನ್ಫರ್ಮ್ ಮಾಡಿ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದಾಗಿತ್ತು ಇನ್ಫಾರ್ಮೇಷನ್. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿಂದ ಮೆಸೇಜ್ ಮಾಡಿ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಅಕೌಂಟ್ ಚೆಕ್ ಮಾಡಿ. ಜಮಾ ಆಗಿಲ್ಲ ಅಂದರೆ ನಾನು ಹೇಳಿರ್ತಕ್ಕಂತಹ ಪ್ರೊಸೆಸರನ್ನು ಕೈಗೊಳ್ಳಿ, ತದನಂತರ ದುಡ್ಡು ಜಮಾ ಆಗುತ್ತೆ. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.